ಇನ್ 2026 ಇರಾನ್ಗೆ ಮತ್ತೊಂದು ಬಾರಿ ಬೆಂಕಿ ಹತ್ಕೊಂಡಿದೆ. ಅಲ್ಲಿನ ಗಲ್ಲಿಗಳು ಸಿಟ್ಟಾಗಿರುವಂತಹ ಸಿಟಿಸನ್ಸ್ ಇಂದ ತುಂಬಿದ್ರೆ ಅಲ್ಲಿರುವಂತಹ ಮಹಿಳೆಯರು ಓಪನ್ಲಿ ತಮ್ಮ ಹಿಜಾಬ್ ನ ಬಿಚ್ಚಿ ಬಿಸಾಕಿ ಅವರ ಸುಪ್ರೀಂ ಲೀಡರ್ ನ ಫೋಟೋನ ಸುಡೋದ್ರ ಒಟ್ಟಿಗೆ ಅದರಲ್ಲಿ ಸಿಗರೇಟ್ ಹತ್ತಿಸ್ಕೋತಿದ್ದಾರೆ. ಯಂಗ್ ಪೀಪಲ್ಸ್ ಗಳು ಓಪನ್ಲಿ ಗೋರ್ಮೆಂಟ್ ನ ಚಾಲೆಂಜ್ ಮಾಡ್ತಾ ಇದ್ರೆ ಅಲ್ಲಿರುವಂತಹ ಸೆಕ್ಯೂರಿಟಿ ಫೋರ್ಸಸ್ ಗಳು ಅವ್ರ ಮೇಲೆ ಗುಂಡಿನ ದಾಳಿ ಮಾಡ್ತಾ ಇದ್ದಾರೆ. ಮತ್ತೆ ಕೊಲ್ಯಾಪ್ಸ್ ಆಗ್ತಿರುವಂತಹ ಆ ದೇಶದ ಕರೆನ್ಸಿ ಡೇ ಬೈ ಡೇ ಆ ದೇಶವನ್ನ ಡಿಸ್ಟ್ರಾಯ್ ಮಾಡ್ತಾ ಇದೆ. ನೋಡಿ, ಈ ಹಂತಕ್ಕೆ ಇದೊಂದು ಜಸ್ಟ್ ಪ್ರೊಟೆಸ್ಟ್ ಆಗಿ ಉಳಿದಿಲ್ಲ, ಅಲ್ಲಿರುವಂತಹ ಮಾಬ್ಸ್ ಮತ್ತೆ ಎಕ್ಸ್ಟ್ರೀಮಿಸ್ಟ್ ಗಳ ಅಂತ್ಯ ಅಂತಾನೆ ಹೇಳ್ಬೋದು. 2 ವರ್ಷಗಳ ಹಿಂದೆ ಹಿಜಾಬ್ ಗೋಸ್ಕರ ಸ್ಟಾರ್ಟ್ ಆದಂತ ಈ ಹೋರಾಟ ಇವತ್ತು ಎಲ್ಲಾ ಲಿಮಿಟ್ಸ್ ಗಳನ್ನ ಮೀರಿ ಮುಂದೆ ಹೋಗ್ತಾ ಇದೆ. ಅಲ್ಲಿನ ಜನರ ಆಸ್ತಿಗಳು ವರ್ತ್ಲೆಸ್ ಆಗಿದ್ರೆ ಅವರೆಲ್ಲರ ಕೆಲಸಗಳು ಡಿಸಪೇರಿಂಗ್ ಆಗ್ತಿದಾವೆ. ಅಲ್ಲಿರುವಂತಹ ಜನರು ತಮ್ಮ ಬೇಸಿಕ್ ನೀಡ್ಸ್ ಆದಂತಹ ಊಟ ವಸತಿಗೂ ಕೂಡ ಒದ್ದಾಡುವಂತಹ ಪರಿಸ್ಥಿತಿ ಬಂದಿದೆ. ಇವತ್ತು ಇರಾನ್ ನ ಆರ್ಡಿನರಿ ಜನರು ಕೇಳ್ತಿರುವಂತಹ ಪ್ರಶ್ನೆ ಏನು ಅಂದ್ರೆ, ಇದನ್ನ ಇನ್ನೂ ಎಷ್ಟು ದಿನದವರೆಗೂ ಕೂಡ ನಾವು ಸಹಿಸ್ಕೋಬೇಕು ಅಂತ ಹೇಳಿ. ನೋಡಿ, 2022ರಲ್ಲಿ ಮಾಜಾ ಅಮಿನಿ ಅನ್ನುವಂತ ಹುಡುಗಿ ರಸ್ತೆನಲ್ಲಿ ಹಿಜಾಬ್ ನ ಸರಿಯಾಗಿ ಹಾಕೊಂಡು ಓಡಾಡ್ತಿಲ್ಲ, ಅವಳ ಕೂದಲುಗಳು ಕಾಣಿಸ್ತಿದೆ ಅಂತ ಹೇಳಿ ಅಲ್ಲಿರುವಂತಹ ಮಾರಲ್ ಪೊಲೀಸ್ ಅವಳನ್ನ ಅರೆಸ್ಟ್ ಮಾಡ್ತಾರೆ. ಈ ಪೊಲೀಸ್ ಅವಳನ್ನ ಗಾಡಿ ಒಳಗಡೆ ಹಾಕೊಂಡು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದ್ರೊಳಗಡೆನೆ ಅವಳನ್ನ ಬ್ರೂಟಲಿ ಹೊಡೆದಿರ್ತಾರೆ. ಅದರಿಂದಾಗಿ ಅವಳು ಕೋಮಾಗಿ ಹೋಗಿದ್ಲು. 3 ದಿನ ಆದ್ಮೇಲೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಹೊರಗಡೆ ಬರುತ್ತೆ. ಒಂದು ಹೆಣ್ಣನ್ನ ಹಿಜಾಬ್ ಹಾಕೊಳ್ಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾರಲ್ ಪೊಲೀಸ್ ಹೊಡೆದು ಸಾಯಿಸಿದ್ದಾರೆ ಅಂತ ಹೇಳಿ. ಬರೀ ಇಸ್ರೇಲ್ ನಲ್ಲಿರುವಂತಹ ಹೆಣ್ಮಕ್ಳು ಅಷ್ಟೇ ಅಲ್ಲದೆ ಇಡೀ ಜಗತ್ತಿನಾದ್ಯಂತಹ ಈ ಸುದ್ದಿ ಎಲ್ಲರ ರಕ್ತವು ಕುದಿಯುವ ಮಟ್ಟಿಗೆ ಬೆಚ್ಚಿ ಬೀಳಿಸಿತ್ತು. ಅವತ್ತು ನಡೆದಂತಹ ಪ್ರೊಟೆಸ್ಟ್ ಗಳು, ಜನರು ಕೇಳಿದಂತಹ ಪ್ರಶ್ನೆಗಳನ್ನ ಹತ್ತಿಕ್ಕಿದಂತಹ ಇರಾನ್ ನ ಸರ್ಕಾರ ಇವತ್ತಿಗೂ ಕೂಡ ಆ ಕಾರಣಕ್ಕೆ ಸಫರ್ ಮಾಡ್ತಾ ಇದೆ. 2026ರಲ್ಲೂ ಕೂಡ ಅದೇ ಅಮಿನಿಯ ಸಾವು ಇವತ್ತು ಎಷ್ಟೋ ಜನರ ಮನಸ್ಸಲ್ಲಿ ಒಂದು ದೊಡ್ಡ ಸಂಗ್ರಾಮವನ್ನೇ ಹುಟ್ಟಿ ಹಾಕಿದೆ. ನೋಡಿ, ಈ ಒಂದು ಕ್ರೈಸಿಸ್ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದಾದ್ರೆ ಸುಮಾರು ವರ್ಷಗಳ ಹಿಂದೆ ನಾವು ಹೋಗ್ಬೇಕಾಗತ್ತೆ. ಒಂದಾನೊಂದು ಕಾಲದಲ್ಲಿ ಈ ಇರಾನ್ ಸುಮಾರು 8ರಿಂದ 9% ನ GDP ರೇಟ್ ನ ಇಯರ್ಲಿ ಬೇಸಿಸ್ ಅಲ್ಲಿ ತಗೋತಾ ಇತ್ತು. ಅದರೊಟ್ಟಿಗೆ ಆ ದಿನಗಳಲ್ಲಿ ವೆಸ್ಟರ್ನ್ ಕಲ್ಚರ್ ಅನ್ನೋದು ಅಲ್ಲಿ ತುಂಬಾನೇ ಕಾಮನ್ ಆಗಿತ್ತು. ಜಗತ್ತಿನ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ಇವ್ರದ್ದು ಕೂಡ ದಾಪಕಾಲಿತ್ತು. ಸೊ ಆ ತರದ ಒಂದು ದೇಶ ಯಾಕೆ ಇವತ್ತು ಈ ತರದ ದುಸ್ಥಿತಿಗೆ ಬಂದು ತಲುಪಿದೆ? ಯಾಕೆ ಇರಾನ್ಗೆ US ಮತ್ತೆ UK ನ ಕಂಡ್ರೆ ಆಗಲ್ಲ? ಯಾಕೆ ಅಲ್ಲಿರುವಂತಹ ಹೆಣ್ಣು ಮಕ್ಕಳು ಹಿಜಾಬ್ ಅನ್ನ ಬಿಚ್ಚಿ ಬಿಸಾಕ್ತಿದ್ದಾರೆ? ಯಾಕೆ ಅಲ್ಲಿನ ಕರೆನ್ಸಿ ಕೊಲ್ಯಾಪ್ಸ್ ಆಗ್ತಿದೆ? ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಇರಾನ್ ನಿಜಕ್ಕೂ ಕೂಡ ಸರ್ವನಾಶದ ಪಥದತ್ತ ಸಾಗ್ತಿದನ? ದಿಸ್ ಇಸ್ ನಾಟ್ ಜಸ್ಟ್ ಅ ಸ್ಟೋರಿ. ಇದು ಆಯಿಲ್ ಪ್ರೈಸ್ ಮೇಲೆ ಎಫೆಕ್ಟ್ ಆಗುತ್ತೆ, ಗ್ಲೋಬಲ್ ಪೊಲಿಟಿಕ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ, ಹಾಗೆ ಇಂಡಿಯಾಗೂ ಕೂಡ ಇದರಿಂದ ಎಫೆಕ್ಟ್ ಆಗುತ್ತೆ. ಸೊ ನೀವು ಇಲ್ಲಿವರೆಗೂ ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಕೆ ಹೋಗ್ತಿದೀವಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಇರಾನ್ ಟುಡೇ. ವೆಲ್ಕಮ್ ಬ್ಯಾಕ್. ನೋಡಿ, 1953ಕ್ಕಿಂತ ಮುಂಚೆ ಇರಾನ್ ನಲ್ಲಿ ಅಲ್ಲಿನ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆದಂತ ಮೊಹಮ್ಮದ್ ಮೊಸದೇಗ್ ಅವ್ರು ಏನಿದ್ದಾರೆ, ಇವರ ಆಲೋಚನೆ ಆಗಿತ್ತು ಇರಾನ್ ನಲ್ಲಿರುವಂತಹ ಆಯಿಲ್ ಸೋರ್ಸ್ ಆಗ್ಲಿ, ಪ್ರೊಡ್ಯೂಸ್ ಮಾಡುವಂತಹ ಆಯಿಲ್ ಆಗ್ಲಿ, ಅದು ಇರಾನ್ ನ ಜನರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ. ಆದ್ರೆ 1953ಕ್ಕಿಂತ ಮುಂಚೆ ಅಲ್ಲಿನ ಕಂಪ್ಲೀಟ್ ಆಯಿಲ್ ಸೋರ್ಸ್ ಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಿದ್ದು UK ನ ಬ್ರಿಟಿಷ್. ಅವರು ತಮ್ಮ ಆಂಗ್ಲೋ ಇರಾನಿಯನ್ ಆಯಿಲ್ ಕಂಪನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿರುವಂತಹ ಆಯಿಲ್ ನ ಪ್ರೊಡ್ಯೂಸ್ ಮಾಡಿ ಬೇರೆ ಕಡೆಗೆ ಎಕ್ಸ್ಟ್ರಾಕ್ಟ್ ಮಾಡಿ ಇದರಿಂದ ಬರುವಂತಹ ದುಡ್ಡಿನ ಹೆಚ್ಚಿನ ಪಾಲು UK ದವರಿಗೆ ಹೋಗ್ತಾ ಇತ್ತು. ಅದರಲ್ಲಿ ಬರ್ತಿದ್ದಂತಹ ತುಂಬಾ ಕಡಿಮೆ ಪಾಲು ಪ್ರೈಮ್ ಮಿನಿಸ್ಟರ್ ಮೊಹಮ್ಮದ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. 1951ರಲ್ಲಿ ಮೊಹಮ್ಮದ್ ಮೊಸಾದೇಗ್ ಒಂದು ದೊಡ್ಡ ಸ್ಟೆಪ್ ನ ತಗೋತಾರೆ. ಬ್ರಿಟಿಷರಿಗೆ ಹೋಗ್ತಿದ್ದಂತ ಆಯಿಲ್ ನ ಕಟಪ್ ಮಾಡಿ ಅವರೇ ಓನ್ ಆಯಿಲ್ ಇಂಡಸ್ಟ್ರಿ ನ ನ್ಯಾಷನಲೈಸ್ ಮಾಡ್ಕೋತಾರೆ. ಅವ್ರ ಗೋಲ್ ತುಂಬಾ ಸಿಂಪಲ್ ಆಗಿತ್ತು. ಎಕನಾಮಿಕ್ ಇಂಡಿಪೆಂಡೆನ್ಸ್ ಅನ್ನೋದಿರಬೇಕು, ನ್ಯಾಷನಲ್ ಐಡೆಂಟಿಟಿ ಅನ್ನೋದಿರಬೇಕು, ಅಲ್ಲಿರುವಂತಹ ಇರಾನಿಯನ್ಸ್ಗೆ ಒಂದು ನ್ಯಾಯಯುತವಾದಂತಹ ಬೆಲೆ ಸಿಗಬೇಕು ಅಂತ ಹೇಳಿ. ನೋಡಿ, ಈ ಒಂದು ಡಿಸಿಷನ್ ಇಂದಾಗಿ ಮೊಹಮ್ಮದ್ ಮೊಸದ್ದೇಗ್ ಏನಿದ್ದಾರೆ ಎಕ್ಸ್ಟ್ರೀಮ್ಲಿ ಪಾಪ್ಯುಲರ್ ಆಗ್ತಾರೆ ಇರಾನ್ ನಲ್ಲಿ. ಬಟ್ UK ಮತ್ತೆ ಅಮೆರಿಕಾಗೆ ಇದು ಯಾವುದೇ ಕಾರಣಕ್ಕೂ ಇಷ್ಟ ಆಗಲ್ಲ. ನೀವು ಅನ್ಕೋಬಹುದು UK ಬೇಜಾರಾಗೋದ್ರಲ್ಲಿ ನ್ಯಾಯ ಇದೆ, ಅವ್ರಿಗೆ ಹೋಗ್ತಿದ್ದಂತ ಆಯಿಲ್ ಬಿಸ್ನೆಸ್ ಕಟ್ ಆಗುತ್ತೆ ಅಂತ ಹೇಳಿ. ಬಟ್ ಅಮೆರಿಕ ಏನಕ್ಕೆ ಬೇಜಾರಾಗ್ತಿದೆ ಅಂತ ಹೇಳಿ ನೋಡಿ, ಆ ಸಂದರ್ಭದಲ್ಲಿ ಯುನೈಟೆಡ್ ಕಿಂಗ್ಡಮ್ ಮತ್ತೆ US ಏನಿದಾವೆ ಎರಡೂ ಕೂಡ ಒಂದೇ ಅಲೈನ್ಸ್ ಆಗಿದ್ರು. ಇದು ಕೋಲ್ಡ್ ವಾರ್ ಸಮಯದಲ್ಲಿ ನಡೀತಿರುವಂತಹ ಘಟನೆ ಆಗಿ ಆ ಎರಡೂ ದೇಶಗಳು ಸೀಕ್ರೆಟ್ಲಿ ವರ್ಕ್ ಮಾಡ್ತಾ ಇದ್ರು. ಇವರು ಎಲ್ಲಾ ದೇಶದ ಆಯಿಲ್ ಸೋರ್ಸ್ ಮೇಲೂ ಕೂಡ ನಮ್ಮ
ನಮ್ಮ ಕಂಟ್ರೋಲ್ ಇರಬೇಕು ಅಂತಾನೆ ಯೋಚನೆ ಮಾಡ್ತಿದ್ರು. ಸೊ ಹಾಗಾಗಿ ಯುಕೆಗೆ ಆಗುವಂತ ಅವಮಾನ ಆಗಿರ್ಲಿ, ಲಾಸ್ ಆಗಿರ್ಲಿ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅದು ಅಮೆರಿಕಾಗೂ ಕೂಡ ಸಂಬಂಧ ಪಡ್ತಾ ಇತ್ತು. 1953 ನಂತರ ಮೊಹಮ್ಮದ್ ಮೊಸದ್ದೇಗ್ನ ಈ ಸ್ಟೆಪ್ ಗಳನ್ನ ಇಷ್ಟಪಡದಿರೋ ಅಮೆರಿಕ ಮತ್ತೆ ಯುಕೆ ಅಲ್ಲಿನ ರಾಜಕಾರಣಿಗಳಿಗೆ ದುಡ್ಡಿನ ಹೊಳೆನೆ ಹರಿಸ್ತಾರೆ. ಈ ಮೊಸದ್ದೇಗ್ನ ಅರೆಸ್ಟ್ ಮಾಡಿಸಿ ಅಲ್ಲಿನ ಸರ್ಕಾರವನ್ನೇ ಬೀಳಿಸ್ತಾರೆ. ನಂತರ ಯುಎಸ್ ಮತ್ತೆ ಯುಕೆಯ ಕಂಪ್ಲೀಟ್ ಸಪೋರ್ಟ್ ಇಂದಾಗಿ ನೆಕ್ಸ್ಟ್ ಶಾಹ ಮೊಹಮ್ಮದ್ ಪಹ್ಲವಿ ಅವರು ಆ ದೇಶದ ಪ್ರಧಾನಿ ಆಗ್ತಾರೆ. ಸೂನ್ ಆಫ್ಟರ್ ದಿಸ್ ಅಮೆರಿಕ ಮತ್ತೆ ಯುಕೆಗೆ ಆಯಿಲ್ ನ ಏನ್ ಸೇಲ್ ಮಾಡ್ತಾ ಇದ್ರು, ಅಲ್ಲಿರುವಂತಹ ಕ್ರೂಡ್ ಆಯಿಲ್ ನ ಏನ್ ಇವ್ರು ಹೆಕ್ಕಿ ತೆಗಿತಾ ಇದ್ರು, ಅದಕ್ಕೆ ಪರ್ಮಿಷನ್ ಕೊಡಲಾಗುತ್ತೆ. ಅಮೆರಿಕನ್ ಕಂಪನಿಗಳು, ಬ್ರಿಟಿಷ್ ಕಂಪನಿಗಳು ಇರಾನ್ಗೆ ಬಂದು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ನೋಡಿ, ಈ ಹಂತಕ್ಕೆ ಇದೊಂದು ನಾರ್ಮಲ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಆಗಿರ್ಲಿಲ್ಲ. ಇರಾನ್ ನಲ್ಲಿ ಪ್ರೊಡ್ಯೂಸ್ ಆಗುವಂತಹ 50% ಆಯಿಲ್ ನ ಅಮೆರಿಕ ಮತ್ತೆ ಯುಕೆಗೆ ರಿಸರ್ವ್ ಮಾಡಲಾಗುತ್ತೆ. ಮಿಕ್ಕಿರುವಂತಹ 50% ಮಾತ್ರ ಇರಾನ್ ಬೇರೆದವ್ರಿಗೆ ಮಾರುವಂತಹ ಪರ್ಮಿಷನ್ ಕೊಡಲಾಗುತ್ತೆ. ಇವನ್ ಇದಕ್ಕೆ ಅಲ್ಲಿನ ಪಿಎಂ ಶಾ ಮೊಹಮ್ಮದ್ ರೆಜಾ ಒಪ್ಕೊಂಡು ಅಗ್ರಿಮೆಂಟ್ ಕೂಡ ಸೈನ್ ಮಾಡ್ಕೋತಾರೆ. ನೋಡಿ, ಇರಾನ್ ಯಾವಾಗ ಅಮೆರಿಕ ಮತ್ತೆ ಯುಕೆದವ್ರ ಜೊತೆಗೆ ಸೇರ್ಕೊಳ್ಳುತ್ತೆ, ಆಟೋಮೆಟಿಕಲಿ ಅವಾಗ ಅವರು ಸೋವಿಯತ್ ಯೂನಿಯನ್ ಏನಿದೆ ಅದರ ಅಪೋಸಿಟ್ ಆಗಿದ್ರು. ಅಂಡ್ ಅಮೆರಿಕ ಇರಾನ್ ನ ಪೊಲಿಟಿಕಲ್ ಥಿಂಗ್ಸ್ ಗಳನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇತ್ತು. ಇರಾನ್ ಒಂದು ಸ್ವತಂತ್ರ ದೇಶ ಆಗಿದ್ರು ಕೂಡ ಅದರ 50% ಕಂಟ್ರೋಲ್ ಅನ್ನೋದು ಅಮೆರಿಕ ಮತ್ತೆ ಯುಕೆ ಕೈಯಲ್ಲಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಇವರ ಮೇನ್ ಎಕನಾಮಿಕ್ ಸೋರ್ಸ್ ಆಗಿದ್ದೆ ಆಯಿಲ್. ಸೊ ಆ ಆಯಿಲ್ ನ ವಿಚಾರದಲ್ಲಿ ಇರಾನಿಯನ್ಸ್ ತಲೆನಲ್ಲಿ ಯಾವಾಗ್ಲೂ ಇರ್ತಾ ಇತ್ತು, ನಾವು ಮೋಸ ಹೋಗಿದೀವಿ ಅಂತ ಹೇಳಿ. ನೋಡಿ, ಅಮೆರಿಕ ಅವರಿಗೆ ಮಿಲಿಟೆಂಟ್ ಸಪೋರ್ಟ್ ಜೊತೆಗೆ ಪೊಲಿಟಿಕಲ್ ಸಪೋರ್ಟ್ ಕೂಡ ಕೊಡುತ್ತೆ. ಇದರಿಂದಾಗಿ ವೆಸ್ಟರ್ನ್ ಕಲ್ಚರ್ ಅನ್ನೋದು ಇರಾನ್ ನಲ್ಲೂ ಕೂಡ ತುಂಬಾ ಕಾಮನ್ ಆಗುತ್ತೆ. ಇವನ್ ಮುಸ್ಲಿಂ ಮಹಿಳೆಯರು ಕೂಡ ತುಂಬಾ ಮಾಡರ್ನ್ ಆಗಿ ಡ್ರೆಸ್ ಮಾಡುವಂತದ್ದು, ಎಲ್ಲರೂ ಕೂಡ ಜಾಬ್ ಮಾಡುವಂತದ್ದು, ಆ ಒಂದು ಇಕ್ವಾಲಿಟಿ ಏನಿದೆ ಅವರ ಟೈಮ್ ನಲ್ಲೇ ತುಂಬಾ ಹೆಚ್ಚಾಗಿ ಇರಾನ್ ಅಲ್ಲಿ ಕಂಡು ಬಂದಿದ್ದು. ಅಲ್ಲಿನ ಡೆವಲಪ್ಮೆಂಟ್ ಇರಾನ್ ನ ಗೌರ್ಮೆಂಟೇ ಮಾಡ್ತಿದೆ ಅಂತ ಎಷ್ಟೇ ತೋರಿಸ್ಕೊಂಡ್ರು ಕೂಡ ಅಲ್ಲಿರುವಂತಹ ಜನರಿಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಅಮೆರಿಕ ಮತ್ತೆ ಯುಕೆ ನ ಕೈವಾಡ ಎಷ್ಟಿದೆ ಇದರಲ್ಲಿ ಅಂತ ಹೇಳಿ. ಇದನ್ನ ಅಲ್ಲಿರುವಂತಹ ಜನರು, ಹೋರಾಟಗಾರರು, ಪೊಲಿಟಿಷಿಯನ್ಸ್ ಅಪೋಸ್ ಮಾಡ್ತಾ ಬರ್ತಾ ಇದ್ರು. ಸೊ ಅವರನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಈ ಪ್ರೈಮ್ ಮಿನಿಸ್ಟರ್ ಶಾಹ ಒಂದು ಸೀಕ್ರೆಟ್ ಪೊಲೀಸ್ ಏಜೆನ್ಸಿನೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಗ್ರೂಪ್ ಗೆ ಸವಾಕ್ ಅಂತ ಹೆಸರು ಇಡೋದ್ರೊಟ್ಟಿಗೆನೆ ಇವ್ರಿಗೆ CIA ಕಡೆಯಿಂದ ಟ್ರೈನಿಂಗ್ ಕೂಡ ಕೊಡಿಸ್ತಾರೆ. ನೋಡಿ, ಈ ಹಂತದಲ್ಲೂ ಕೂಡ ಅವರ ದೇಶದ ಪೊಲೀಸ್ ನ ಟ್ರೈನ್ ಮಾಡೋದಕ್ಕೆ ಇವ್ರಿಗೆ ಅಮೆರಿಕಾನೇ ಬೇಕಾಗಿತ್ತು. ಈ ಸವಾಕ್ ಪೊಲೀಸ್ ಟೀಮ್ ಏನಿದೆ, ಯಾರ್ಯಾರೆಲ್ಲ ಈ ಒಂದು ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಾ ಇದ್ರು ಅವ್ರೆಲ್ಲರನ್ನು ಕೂಡ ಅರೆಸ್ಟ್ ಮಾಡ್ತಾ ಇದ್ರು, ಅವ್ರೆಲ್ಲರನ್ನು ಕರ್ಕೊಂಡು ಹೋಗಿ ಜೈಲ್ಗೆ ಹಾಕ್ತಾ ಇದ್ರು. ಎಷ್ಟೋ ಜನರು ಕಾಣೆ ಆಗೋ ತರನು ಕೂಡ ಮಾಡ್ತಾ ಇದ್ರು. ಒಂದು ಕಡೆಗೆ ಇವರ ಆಯಿಲ್ ಬಿಸ್ನೆಸ್ ಮುಗಿಲ್ ಮುಟ್ತಾ ಇತ್ತು ಅಂತ ಹೇಳ್ಬೋದು. ಬರ್ತಿರುವಂತಹ ದುಡ್ಡಿನಲ್ಲಿ ಇವರು ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಕೂಡ ಬಿಲ್ಡ್ ಮಾಡ್ತಾರೆ, ರೋಡ್ ಗಳನ್ನು ಕೂಡ ಬಿಲ್ಡ್ ಮಾಡ್ತಾರೆ, ದೊಡ್ಡ ದೊಡ್ಡ ಸಿಟಿಗಳನ್ನು ಕೂಡ ಬಿಲ್ಡ್ ಮಾಡ್ತಾರೆ. ಬಟ್ ಏನೊಂದು ವಿಲೇಜ್ ಸೈಡ್ ಇದ್ದಂತಹ ಜನರು ಏನಿದ್ರು ಅವರನ್ನ ತುಂಬಾ ನೆಗ್ಲೆಕ್ಟ್ ಮಾಡಲಾಗುತ್ತೆ. ಒನ್ಸ್ ಇವರ ವೆಲ್ತ್ ಜಾಸ್ತಿ ಆಗ್ತಾ ಹೋದಂಗೆ ಅಲ್ಲಿ ಕರಪ್ಷನ್ ಅನ್ನೋದು ಕೂಡ ಒಂದು ಪೀಕ್ ಲೆವೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ವೆಸ್ಟರ್ನ್ ಕ್ಲಾತ್ ಗಳು ನಾರ್ಮಲ್ ಆಗ್ತಾ ಬರುತ್ತೆ, ಸೆಕ್ಯುಲರ್ ಲಾಗಳು ಜಾಸ್ತಿ ಆಗ್ತಾ ಬರುತ್ತೆ. ಒಂದು ಇಸ್ಲಾಮಿಕ್ ರಿಲಿಜನ್ ಇನ್ಫ್ಲೂಯೆನ್ಸ್ ಏನಿತ್ತು ಅದು ಕಮ್ಮಿ ಆಗ್ತಾ ಬರುತ್ತೆ. ಎಷ್ಟೋ ಜನ ಈ ರಿಲಿಜನ್ ಲೀಡರ್ಸ್ ಏನಿದ್ರು ಅವ್ರಿಗೆ ಶಹ ಮಾಡ್ತಿದ್ದಂತಹ ರೂಲ್ಸ್ ಗಳಾಗ್ಲಿ ಅಥವಾ ಜನರಿಗೆ ಕೊಡ್ತಿರುವಂತಹ ಒಂದು ಫ್ರೀಡಮ್ ಏನಿದೆ, ವೆಸ್ಟರ್ನ್ ಕಲ್ಚರ್ ಫ್ರೀಡಮ್ ಏನಿದೆ, ಇದು ಅಲ್ಲಿರುವಂತಹ ಎಷ್ಟೋ ಜನರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಎಸ್ಪೆಷಲಿ ಶಹಾನ ಜೊತೆಗಿದ್ದಂತಹ ಲೀಡರ್ಸ್ ಗೆನೆ ಇದು ಇಷ್ಟ ಆಗ್ತಿರ್ಲಿಲ್ಲ. ಈ ಹಂತದಲ್ಲೇ ಅಲ್ಲಿರುವಂತಹ ಹೆಣ್ಮಕ್ಳಿಗೆ ಎಜುಕೇಶನ್ ಕಂಪಲ್ಸರಿ ಮಾಡೋದ್ರೊಟ್ಟಿಗೆನೆ ಜಾಬ್ ಗಳನ್ನ ಕ್ರಿಯೇಟ್ ಮಾಡಲಾಗುತ್ತೆ, ವೋಟಿಂಗ್ ಪವರ್ ಕೂಡ ಕೊಡ್ಲಾಗುತ್ತೆ. ಬರ್ತಿದ್ದಂತಹ ಲಾಭ ಅರ್ಧದಷ್ಟು ಹೋದ್ರೂ ಪರವಾಗಿಲ್ಲ, ದೇಶ ಒಂದ್ ಕಡೆಗೆ ಬೆಳಿತಿದೆ ಅಂತ ಅನ್ಕೊಂಡು ಅಲ್ಲಿರುವಂತಹ ಜನರು ಸುಮ್ನೆ ಇದ್ರೆ ಒಳಗಡೆ ಇರುವಂತಹ ಲೀಡರ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಪ್ರೈಮ್ ಮಿನಿಸ್ಟರ್ ಶಾ ಏನಿದ್ದಾರೆ, ನಾನ್ ಅನ್ಟಚಬಲ್ ಲೆವೆಲ್ಗೆ ಪವರ್ಫುಲ್ ಆಗಿದ್ದೀನಿ ಅನ್ನೋದನ್ನ ತೋರಿಸ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಕರಪ್ಷನ್ ಅನ್ನೋದು ಸ್ಟಾರ್ಟ್ ಮಾಡ್ತಾರೆ, ಜನರನ್ನ ಇಗ್ನೋರ್ ಮಾಡ್ಲಿಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಗ್ಲೋಬಲಿ ಆಯಿಲ್ ಪ್ರೈಸ್ ಗಳು ಪೀಕಿಗೆ ಹೋಗ್ತಿರುವಂತಹ ಸಂದರ್ಭ 1978ರಲ್ಲಿ ನಾನೇನ್ ಸವಾಕ್ ಅಂತ ಹೇಳಿ ಪೊಲೀಸ್ ಏಜೆನ್ಸಿನ ಇವ್ರು ಕಂಡಿಡಿದ್ರು ಅಂತ ಹೇಳಿದೆ, ಆ ಗ್ರೂಪ್ ನ ವಿರುದ್ಧವಾಗಿ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗುತ್ತೆ. ಈ ಪ್ರೊಟೆಸ್ಟ್ ಗಳು ಸಣ್ಣ ಪುಟ್ಟ ಅಲ್ಲೊಂದು ಇಲ್ಲೊಂದು ಅಂತ ಸ್ಟಾರ್ಟ್ ಆಗ್ತಾ ಇದ್ದಿದ್ದು ವರ್ಷದ ಎಂಡ್ ನಲ್ಲಿ ಕಂಪ್ಲೀಟ್ ಇಡೀ ದೇಶದಾದ್ಯಂತ ಜನರು ಪೇರ್ಲೆಸ್ ಆಗಿ ಅದನ್ನ ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶಹಾಗೆ ಇದನ್ನ ಕಂಟ್ರೋಲ್ ಮಾಡೋದು ಅಷ್ಟು ಈಸಿ ಆಗಿರ್ಲಿಲ್ಲ. ಈ ಸಂದರ್ಭದಲ್ಲಿ ಅಮೆರಿಕ ಆಗ್ಲಿ ಯುಕೆ ಆಗ್ಲಿ ಅವ್ರ ಸಪೋರ್ಟ್ಗೂ ಕೂಡ ಬರಲ್ಲ, ಯಾಕಂದ್ರೆ ಇದು ಇಂಟರ್ನಲ್ ಪ್ರೊಟೆಸ್ಟ್ ಆಗಿತ್ತು. ಹ್ಯೂಮನ್ ರೈಟ್ಸ್ ಕ್ವಶನ್ಸ್ ಬರುತ್ತೆ ಅನ್ನೋದು ಅಮೆರಿಕ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅದ್ರ ಒಟ್ಟಿಗೆನೆ ಆತಂಕಕಾರಿ ವಿಷಯ ಏನು ಅಂದ್ರೆ, ಯಾವಾಗ ಜನರ ವಿರುದ್ಧವಾಗಿ ತನ್ನ ಸೈನ್ಯವನ್ನೇ ತಗೊಂಬಂದು ನಿಲ್ಲಿಸಿದಾಗ ಅಲ್ಲಿರುವಂತ ಇರಾನ್ ಮಿಲಿಟರಿ ಜನರ ವಿರುದ್ಧವಾಗಿ ಹೋಗೋದಕ್ಕೆ ಒಪ್ಕೊಳ್ಳೋದಿಲ್ಲ. ಸೊ ಅಲ್ಲಿಗೆ ಮೊಹಮ್ಮದ್ ರೆಜಾ ಶಹ ಪಹ್ಲವಿಯ ಸರ್ಕಾರ ನೆಲ ಕಚ್ಚುತ್ತೆ. ಇದೇ 1979 ಮೇಲೆ ಹಳೆ ಸರ್ಕಾರ ಹೋಗಿ ಹೊಸ ಸರ್ಕಾರ ಬಂದಾಗ ಸ್ಟಾರ್ಟ್ ಆಗುವಂತ ಇಸ್ಲಾಮಿಕ್ ರೆವಲ್ಯೂಷನ್ ಇಂದಾಗಿ ಇರಾನ್ ನ ಅರ್ಧ ಪ್ರಾಫಿಟ್ ನಲ್ಲಿ ನಡೀತಿದ್ದಂತಹ ಸ್ವರ್ಣಾಕ್ಷರಗಳ
ಅವಳ ಸರ್ಕಾರ ಏನಿತ್ತು, ಇಲ್ಲಿಂದ ಒಂದು ರಕ್ತ ಸಿಕ್ತವಾದಂತಹ ಚಾಪ್ಟರ್ನೇ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ನೋಡಿ, ಯಾವಾಗ ಶಹಾನ ವೆಸ್ಟರ್ನ್ ಮತ್ತೆ ಸೆಕ್ಯುಲರ್ ಲಾಗಳನ್ನ ಹೊಂದಿದಂತಹ ಸರ್ಕಾರ ಕೊಲ್ಯಾಪ್ಸ್ ಆಗುತ್ತೆ, ಇಸ್ಲಾಮಿಕ್ ರೆವಲ್ಯೂಷನ್ ಅನ್ನೋದು ಬರುತ್ತೆ, ಅವಾಗ ಅಮೆರಿಕ ಜೊತೆಗಿದ್ದಂತಹ ಎಲ್ಲಾ ಸಂಬಂಧವನ್ನು ಕೂಡ ಕೊಲ್ಯಾಪ್ಸ್ ಮಾಡ್ಕೊಳ್ಳಾಗುತ್ತೆ ಅಂಡ್ ದೇಶದೊಳಗಿದ್ದಂತಹ ವೆಸ್ಟರ್ನ್ ಕಲ್ಚರ್ ಏನಿದೆ ಅದೆಲ್ಲದನ್ನು ಕೂಡ ರಿಮೂವ್ ಮಾಡ್ಲಾಗುತ್ತೆ. ನೋಡಿ, ಇಸ್ಲಾಮಿಕ್ ರೆವಲ್ಯೂಷನ್ ಏನಿದೆ, ಇಲ್ಲಿ ಎಲೆಕ್ಷನ್ ಆಗುತ್ತೆ, ಇವನ್ ಸೆಲೆಕ್ಟ್ ಕೂಡ ಮಾಡ್ತಾರೆ, ಬಟ್ ಒಬ್ಬ ಸುಪ್ರೀಂ ಲೀಡರ್ ಅಂತ ಇರ್ತಾನೆ. ಆ ಸುಪ್ರೀಂ ಲೀಡರ್ ಏನಿರ್ತಾನೆ ಆತ ಯಾವುದೇ ತರನಾದಂತಹ ಎಲೆಕ್ಟೆಡ್ ಮೆಂಬರ್ ಆಗಿರಲ್ಲ. ಈಸ್ ಕೈಂಡ್ ಆಫ್ ಅ ಡಿಕ್ಟೇಟರ್ ಅಂತಾನೆ ಹೇಳ್ಬೋದು. ಇವನ್ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಅಂತ ಇದ್ರೂ ಕೂಡ ದೇಶದ ಸಂಪೂರ್ಣ ಶಕ್ತಿ ಎಲ್ಲದೂ ಕೂಡ ಈ ಸುಪ್ರೀಂ ಲೀಡರ್ ಹತ್ರನೇ ಇರುತ್ತೆ. ಇರಾನ್ ನ ಫಸ್ಟ್ ಸುಪ್ರೀಂ ಲೀಡರ್ ಅಯತುಲ್ಲಾ ರುಹಿಲ್ಲಾ ಖೊಮೇನಿ ಏನಿದ್ದಾರೆ, ಇವರು ತುಂಬಾನೇ ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ತಗೊಂಡ್ಬರ್ತಾರೆ. ಯಾವುದೇ ವೆಸ್ಟರ್ನ್ ಡ್ರೆಸ್ ಹಾಕೊಳ್ಳೋ ಆಗಿರ್ಲಿಲ್ಲ, ಲೇಡೀಸ್ ಗೆ ಎಜುಕೇಶನ್ ಇರ್ಲಿಲ್ಲ, ಆಲ್ಕೋಹಾಲ್ ಇರ್ಲಿಲ್ಲ, ನೈಟ್ ಪಾರ್ಟಿಗಳನ್ನು ಕೂಡ ಮಾಡೋ ಆಗಿರ್ಲಿಲ್ಲ, ಮತ್ತೆ ಸೆಕ್ಯುಲರ್ ಲಾಗಳು ಏನಿತ್ತು ಬಿಫೋರ್ ಇದ್ದಂತದ್ದು ಅದೆಲ್ಲದನ್ನು ಕೂಡ ರಿಮೂವ್ ಮಾಡಿಸ್ತಾರೆ. ಮತ್ತೆ ಹಿಜಾಬ್ ನ 100% ಆಗಿ ಪಾಲನೆ ಮಾಡ್ಲೇಬೇಕು. ಸಣ್ಣದಾಗಿ ಕಣ್ಣು ಕೂಡ ಕಾಣೋ ಹಾಗೆ ನೀವು ಬಟ್ಟೆನ ಹಾಕೊಳ್ಳೋ ತರ ಇಲ್ಲ. ನೋಡಿ, ಹೆಣ್ಣು ಮಕ್ಕಳ ಪಾಲಿಗೆ ಇದೊಂದು ನರ್ಕ ಆಗ್ತಾ ಬರ್ತಾ ಇತ್ತು ಅಂತ ಹೇಳ್ಬೋದು. ಇವನ್ ಇದನ್ನ ಫಾಲೋ ಮಾಡ್ಲೇಬೇಕು ಅಂತ ಹೇಳಿ ಅದನ್ನ ಸರಿಯಾಗಿ ಫಾಲೋ ಮಾಡ್ತಿದಾರ ಇಲ್ವಾ ಅಂತ ನೋಡೋದಕ್ಕೋಸ್ಕರನೇ ಮಾರಲ್ ಪೊಲೀಸ್ ಅಂತ ಹೇಳಿ ಒಂದು ಟೀಮ್ ನು ಕೂಡ ರೆಡಿ ಮಾಡ್ತಾರೆ. ದೇಶದಾದ್ಯಂತ ಈ ಮಾರಲ್ ಪೊಲೀಸ್ ನ ಕೆಲಸ ಏನು ಅಂದ್ರೆ, ಇರಾನ್ ನಲ್ಲಿರುವಂತಹ ಪ್ರತಿಯೊಬ್ಬ ಮಹಿಳೆ ಎಲ್ಲರೂ ಕೂಡ ಹಿಜಾಬ್ ಅನ್ನ ಸರಿಯಾಗಿ ಹಾಕಿರ್ಬೇಕು, ಇಲ್ಲ ಅಂದ್ರೆ ಅವ್ರನ್ನ ಡಿಟೈನ್ ಕೂಡ ಮಾಡಲಾಗುತ್ತೆ, ಅವ್ರಿಗೆ ಜೈಲ್ ಶಿಕ್ಷೆನೂ ಕೂಡ ಕೊಡಲಾಗುತ್ತೆ. ನೋಡಿ, ಈ ಹಂತದಲ್ಲಿರೋ ತರ ಸೋಷಿಯಲ್ ಮೀಡಿಯಾ ಅವಾಗ ಸ್ಟ್ರಾಂಗ್ ಇರ್ಲಿಲ್ಲ, ಹಾಗಾಗಿ ಈ ವಿಷಯ ಅಷ್ಟೊಂದು ಜಗತ್ತಿನಾದ್ಯಂತ ಸುದ್ದಿ ಏನ್ ಮಾಡಲ್ಲ. ಅಂಡ್ ಇದನ್ನ ಇವತ್ತಿಗೂ ಕೂಡ ಎಷ್ಟೋ ಇಸ್ಲಾಮಿಕ್ ಕಂಟ್ರಿಗಳಲ್ಲಿ ಫಾಲೋ ಮಾಡ್ತಾರೆ. ಅಂಡ್ ಇದ್ರ ಮಧ್ಯೆ 1980 ರಿಂದ 1988 ಇರಾನ್ ಮತ್ತೆ ಇರಾಕ್ ನಡುವೆ ಒಂದು ಯುದ್ಧನೂ ಕೂಡ ನಡೆಯುತ್ತೆ. ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಇವರು US ಮತ್ತೆ UK ಜೊತೆಗೆ ಇರುವಂತಹ ರಿಲೇಶನ್ಶಿಪ್ ನ ಹಾಳು ಮಾಡ್ಕೊಂಡಿದ್ರು. ಆಯಿಲ್ ರಿಸೋರ್ಸ್ ಇಂದ ಬರ್ತಿರುವಂತಹ ಇನ್ಕಮ್ ಕೂಡ ಇವ್ರಿಗೆ ಆಲ್ರೆಡಿ ಕಡಿಮೆ ಆಗಿತ್ತು. ಅಂಡ್ ನೆಕ್ಸ್ಟ್ ಈಗ ಯುದ್ಧಕ್ಕೋಸ್ಕರ ತಮ್ಮ ಹತ್ರ ಇರುವಂತ ಎಲ್ಲಾ ದುಡ್ಡನ್ನು ಕೂಡ ಸ್ಪೆಂಡ್ ಮಾಡಿದ್ದಾರೆ. ಅದರಿಂದಾಗಿ ಒಂದು ಎಕನಾಮಿಕ್ ಕ್ರೈಸಿಸ್ ಅನ್ನೋದು ಇವ್ರಿಗೆ ಸ್ಟಾರ್ಟ್ ಆಗುತ್ತೆ. ಇದ್ರ ಮಧ್ಯದಲ್ಲಿ ಇವರು ನ್ಯೂಕ್ಲಿಯರ್ ಪವರ್ ಆಗ್ಬೇಕು ಅಂತ ಹೇಳಿ ನ್ಯೂಕ್ಲಿಯರ್ ಬಾಂಬ್ ಗಳನ್ನ ತಯಾರಿಸ್ತಿದ್ದಾರೆ ಅನ್ನುವಂತ ಡೌಟ್ ನಲ್ಲಿ ಅಮೆರಿಕ ಮತ್ತೆ UK ಸೇರಿ ಮಲ್ಟಿಪಲ್ ದೇಶಗಳು ಇವ್ರ ಮೇಲೆ ಎಕನಾಮಿಕ್ ಸ್ಯಾಂಕ್ಷನ್ ಗಳನ್ನು ಕೂಡ ಹಾಕ್ತಾರೆ. ಅಂಡ್ ಇರಾನ್ ನಿಂದ ಬರ್ತಿದ್ದಂತಹ ಹ್ಯೂಮನ್ ರೈಟ್ಸ್ ಕಂಪ್ಲೇಂಟ್ ಆಗ್ಬೋದು, ಅವ್ರ ದೇಶದಲ್ಲಿ ಮಹಿಳೆಯರಿಗೆ ಕೊಡ್ತಿರುವಂತಹ ಶಿಕ್ಷೆಗಳಾಗಿರ್ಬೋದು, ಇದೆಲ್ಲದನ್ನು ಕೂಡ ಮುಂದೆ ಇಟ್ಕೊಂಡು US ಇವ್ರ ಮೇಲೆ ಟ್ಯಾರಿಫ್ ಕೂಡ ಹಾಕುತ್ತೆ. 1989 ಅಯತುಲ್ಲಾ ರುಹುಲ್ಲಾ ಖೊಮೇನಿ ಅವರು ತೀರ್ಕೊಂಡ ಮೇಲೆ ಆ ದೇಶದ ಸುಪ್ರೀಂ ಲೀಡರ್ ಆಗಿ ಅಯತುಲ್ಲಾ ಅಲಿ ಖೊಮೇನಿ ಅವರು ಅಧಿಕಾರಕ್ಕೆ ಬರ್ತಾರೆ. ನೋಡಿ, ಈ ಹಂತಕ್ಕೆ ಈ ದೇಶದ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಅನ್ನೋದು ನಿಲ್ ಆಗಿತ್ತು, ಎಕನಾಮಿಕ್ ಕ್ರೈಸಿಸ್ ಅನ್ನೋದಿತ್ತು. ಬಟ್ ಸ್ಟಿಲ್ ಇವ್ರು ಇದನ್ನ ಕಂಟ್ರೋಲ್ ಮಾಡುವಂತ ಎಲ್ಲಾ ಪ್ರಯತ್ನನೂ ಕೂಡ ಮಾಡ್ತಾರೆ. ಬೇರೆ ಬೇರೆ ದೇಶಗಳೊಟ್ಟಿಗೆ ಇನ್ವೆಸ್ಟ್ಮೆಂಟ್ ಗಳನ್ನು ಕೂಡ ತಗೊಂಡ್ ಬರ್ತಾರೆ. ಅಂಡ್ ಜನರಿಗೆ ಸ್ವಲ್ಪ ಜಾಬ್ ಗಳನ್ನು ಕೂಡ ಕ್ರಿಯೇಟ್ ಮಾಡ್ತಾರೆ. ಅಂಡ್ ಹೆಣ್ಣು ಮಕ್ಕಳಿಗೆ ಓದುವಂತಹ ಅವಕಾಶನೂ ಕೂಡ ಇವ್ರು ಮಾಡ್ಕೊಡ್ತಾರೆ. ಮತ್ತೆ ಇವರ ಹಿಜಾಬ್ ರೂಲ್ಸ್ ಏನಿತ್ತು ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ದೇಶದಲ್ಲಿ ಬಡತನ ರೇಖೆಗಿಂತ ಕಡಿಮೆ ಇದ್ದವರು ಯಾವುದೇ ಇಂಪ್ರೂವ್ಮೆಂಟ್ಸ್ ನ ಆ ಟೈಮ್ ನಲ್ಲಿ ಕಾಣಲ್ಲ. US ಅವರು ಹಾಕಿದ್ದಂತಹ ಸ್ಯಾಂಕ್ಷನ್ ಗಳು ಇರಾನ್ ನ ಮೇಲೆ ಹಾಗೆ ಕಂಟಿನ್ಯೂ ಆಗುತ್ತೆ. ಇರಾನ್ ಕಡೆಯಿಂದ ಅದನ್ನ ಕ್ಲಿಯರ್ ಮಾಡ್ಕೊಳ್ಳುವಂತ ಎಷ್ಟೇ ಅಪ್ರೋಚ್ ಆದ್ರೂ ಕೂಡ ಅದು ಅಷ್ಟರ ಮಟ್ಟಿಗೆ ಏನು ಕ್ಲಿಯರ್ ಆಗಲ್ಲ. ಈ ಎಲ್ಲಾ ಸಮಸ್ಯೆಗಳನ್ನ ಎದುರಿಸ್ತಿದ್ದಂತಹ ಜನರಾಗಿರ್ಬೋದು, ಮತ್ತೆ ಅವ್ರು ಮಾಡ್ತಿದ್ದಂತಹ ಸ್ಟ್ರಿಕ್ಟ್ ರೂಲ್ಸ್ ಗಳಿಂದ ಬೇಸದ್ದಿದ್ದಂತಹ ಸ್ಟೂಡೆಂಟ್ಸ್ 1999 ಒಂದು ಪ್ರೊಟೆಸ್ಟ್ ನ ಸ್ಟಾರ್ಟ್ ಮಾಡ್ತಾರೆ. ನೋಡಿ, 6 ರಿಂದ 7 ದಿನ ನಡೆದಿರುವಂತಹ ಈ ಪ್ರೊಟೆಸ್ಟ್ ಅಲ್ಲಿ ಸುಮಾರು 8 ರಿಂದ 9 ಜನ ಸ್ಟೂಡೆಂಟ್ ಗಳು ಸಾವನ್ನಪ್ತಾರೆ. ಸುಮಾರು 1,000 ಸ್ಟೂಡೆಂಟ್ ಗಳನ್ನ ಅಂದಿನ ಸರ್ಕಾರ ಅರೆಸ್ಟ್ ಮಾಡುತ್ತೆ. ಮೇನ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಗೋಸ್ಕರನೇ ಈ ಒಂದು ಪ್ರೊಟೆಸ್ಟ್ ಅನ್ನೋದನ್ನ ಕಂಡಕ್ಟ್ ಮಾಡಿರ್ತಾರೆ. ಬಟ್ ಅಲ್ಲಿನ ಪೊಲೀಸ್ ಏನಿದ್ರು, ಮಾರಲ್ ಪೊಲೀಸ್, ಅವ್ರ ಕಡೆಯಿಂದ ಇದನ್ನ ಹತ್ತಿಕ್ಲಾಗತ್ತೆ. ಅಂಡ್ ನೆಕ್ಸ್ಟ್ ಇರಾನ್ ನಲ್ಲಿ 2009 ಕೂಡ ಗ್ರೀನ್ ಮೂವ್ಮೆಂಟ್ ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಾರೆ. 30 ಜನ ಅಫಿಷಿಯಲಿ ಸತ್ತಿದ್ದಾರೆ ಅನ್ನುವಂತ ದಾಖಲೆಗಳಿದ್ರೆ 150 ರಿಂದ 200 ಜನ ಸತ್ತಿದ್ದಾರೆ ಅನ್ನುವಂತ ದಾಖಲೆಗಳು ಕೂಡ ಇದಾವೆ. ಇವನ್ ಆ ಸಂದರ್ಭದಲ್ಲೂ ಕೂಡ ಈ ಪ್ರೊಟೆಸ್ಟ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಪೊಲೀಸ್ ಅಷ್ಟೇ ಅಲ್ಲದೆ ಮಿಲಿಟರಿನೂ ಕೂಡ ಇವ್ರು ಯೂಸ್ ಮಾಡ್ಕೊಂಡಿರ್ತಾರೆ. ಸುಮಾರು ಜನರ ಮೇಲೆ ಗುಂಡನ್ನ ಹಾರಿಸಿನೂ ಕೂಡ ಸಾಯಿಸ್ತಾರೆ. ಸಾವಿರಾರು ಜನರನ್ನ ಜೈಲಿಗೆ ಕಳಿಸಲಾಗುತ್ತೆ. ವಿತೌಟ್ ಟ್ರಯಲ್ ಅವ್ರನ್ನ ಜೈಲಿಗೆ ಹಾಕ್ತಾರೆ. ನೋಡಿ, 2018 ನ್ಯಾಷನಲ್ ಪ್ರೊಟೆಸ್ಟ್ ಅಂತ ಹೇಳಿ, 2019 ಫ್ಯೂಲ್ ಪ್ರೈಸ್ ರೈಸಿಂಗ್ ಪ್ರೊಟೆಸ್ಟ್ ಅಂತ ಹೇಳಿ 2 ಪ್ರೊಟೆಸ್ಟ್ ಗಳಾಗುತ್ತೆ. ಇಲ್ಲಿ ಮೇಜರ್ಲಿ ಏನಂದ್ರೆ ಸುಮಾರು 2,000ಕ್ಕೂ ಹೆಚ್ಚು ಜನರು ಇದರಲ್ಲಿ ಸಾಯ್ತಾರೆ. ಯೋಚನೆ ಮಾಡಿ, ಫ್ಯೂಲ್ ಪ್ರೈಸ್ ಅನ್ನೋದು 300% ಗಿಂತ ಹೆಚ್ಚಿಗೆ ಆಗಿತ್ತು ಅಟ್ ಎ ಟೈಮ್. ಅವಾಗ್ಲೂ ಕೂಡ ತಮ್ಮ ಮಿಲಿಟರಿ ಮತ್ತೆ ಅವರ ಮಾರಲ್ ಪೊಲೀಸ್ ಕಡೆಯಿಂದ ಇದನ್ನ ಕಂಟ್ರೋಲ್ ಮಾಡಲಾಗುತ್ತೆ. ಇದೆಲ್ಲ ಆದ್ಮೇಲೆ ಎಲ್ಲದನ್ನು ಕೂಡ ನಾವು ಕಂಟ್ರೋಲ್ ಮಾಡಬಹುದು ಅನ್ನುವಂತ ಡಿಕ್ಟೇಟರ್ಶಿಪ್
ಡೀಕ್ಟೇಟರ್ಶಿಪ್ ನ ಮೈಂಡ್ ನಲ್ಲಿ ಇದ್ದಂತಹ ಇರಾನ್ ಗೌರ್ಮೆಂಟ್ ಗೆ 2022ರಲ್ಲಿ ಒಂದು ಕೆಟ್ಟ ಗಳಿಗೆ ಅಡ್ಡ ಬರುತ್ತೆ. 22 ವರ್ಷದ ಮಾಜಾ ಅಮಿನಿ ಅನ್ನುವಂತ ಹುಡುಗಿ ತೆಹರಾ ಅನ್ನುವಂತ ಸಿಟಿನಲ್ಲಿ 13th ಸೆಪ್ಟೆಂಬರ್ 2022 ತನ್ನ ಫ್ಯಾಮಿಲಿ ಒಟ್ಟಿಗೆ ಓಡಾಡ್ತಾ ಇದ್ದಾಗ ಅಲ್ಲಿರುವಂತಹ ಮಾರಲ್ ಪೊಲೀಸ್ ಅವಳನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿರುವಂತಹ ರೀಸನ್ ಏನು ಅಂದ್ರೆ ಅವಳು ಹಾಕಿರುವಂತಹ ಹಿಜಾಬ್ ಇಂದ ಹೊರಗಡೆಗೆ ಸ್ವಲ್ಪ ಕೂದಲುಗಳು ಕಾಣಿಸ್ತಾ ಇದ್ವು ಅಂತ ಹೇಳಿ. ಮಾರಲ್ ಪೊಲೀಸ್ ಅವಳನ್ನ ವ್ಯಾನ್ ನಲ್ಲಿ ಕೂರಿಸಿಕೊಂಡು ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಅವಳನ್ನ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡ್ಲಾಗುತ್ತೆ. 3 ದಿನ ಕೋಮಾನಲ್ಲಿ ಇದ್ದಂತ ಅಮಿನಿ 3ನೇ ದಿನ ತನ್ನ ಪ್ರಾಣ ಬಿಡ್ತಾರೆ. ನೋಡಿ, ಮಾರಲ್ ಪೊಲೀಸ್ ಹೇಳ್ತಾರೆ ಅವಳು ಹಾರ್ಟ್ ಅಟ್ಯಾಕ್ ಇಂದ ಸತ್ತಿದ್ದಾಳೆ ಅಂತ ಹೇಳಿ. ಬಟ್ ಹಾಸ್ಪಿಟಲ್ ನಲ್ಲಿ ಕನ್ಫರ್ಮ್ ಮಾಡ್ತಾರೆ ಅವರ ತಲೆಗೆ ತುಂಬಾ ಜೋರಾಗಿ ಹೊಡೆದಿದ್ದಾರೆ ಅಂತ ಹೇಳಿ. ಇವನ್ ಅವಳನ್ನ ಇನ್ವೆಸ್ಟಿಗೇಟ್ ಮಾಡಿದಂತಹ ಸಿಸಿಟಿವಿ ಕ್ಯಾಮ್ರಾಗಳನ್ನು ಕೂಡ ಗೌರ್ಮೆಂಟ್ ಸಬ್ಮಿಟ್ ಮಾಡುತ್ತೆ ಜನರಿಗೆ. ಬಟ್ ಅದು ತುಂಬಾನೇ ಇನ್ಕರೆಕ್ಟ್ ಆಗಿರೋದು ಕೂಡ ಆಮೇಲೆ ಗೊತ್ತಾಗುತ್ತೆ. ನೋಡಿ, ಒಂದು ಹಿಜಾಬ್ ನ ಸರಿಯಾಗಿ ಹಾಕೊಂಡಿಲ್ಲ ಅನ್ನೋದಕ್ಕೋಸ್ಕರ ಒಂದು 22 ವರ್ಷದ ಹುಡುಗಿನ ಹೊಡೆದು ಸಾಯಿಸಿರುವಂತದ್ದು ಇಡೀ ದೇಶದಾದ್ಯಂತ ಸುದ್ದಿ ಮಾಡುತ್ತೆ. ಇವನ್ ಇಡೀ ನ್ಯಾಷನಲ್ ನ್ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಎಷ್ಟೋ ಜನ ತಮ್ಮ ಪ್ರಾಣದ ಹಂಗು ತೊರೆದು ಬೀದಿಗಿಳಿದು ಹಿಜಾಬ್ ನ ಬಿಚ್ಚಿ ಬಿಸಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೆವಲ್ಯೂಷನ್ 2022ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾನೇ ಸದ್ದಾಗಿತ್ತು. ನೋಡಿ, ಅಲ್ಲಿರುವಂತಹ ರಿಲಿಜನ್ ವಿರುದ್ಧವಾಗಿ ಜನರು ಫೈಟ್ ಮಾಡ್ತಾ ಇರ್ಲಿಲ್ಲ. ಎಷ್ಟೋ ಜನ ಇಸ್ಲಾಂ ನ ಫಾಲೋ ಮಾಡೋದಕ್ಕೆ ಅವ್ರು ರೆಡಿ ಆಗಿದ್ರು. ಬಟ್ ಅವರು ಹಿಜಾಬ್ ನ ಕಂಪಲ್ಸರಿ ಆಗಿ ಹಾಕೋಬೇಕು ಅನ್ನೋದನ್ನ ಒಪ್ಕೊಳಕ್ ರೆಡಿ ಇರ್ಲಿಲ್ಲ. ಅವರು ರಿಲಿಜನ್ ನ ಪೇತ್ ಆಗಿ ನೋಡ್ಬೇಕು, ನಂಬಿಕೆ ಆಗಿ ನೋಡ್ಬೇಕು, ಅದನ್ನ ಬಿಟ್ಟು ಕಂಪಲ್ಸರಿ ಆಗಿ ಮಾಡಬಾರ್ದು ಅನ್ನೋದು ಅವರ ಮೇನ್ ವಾದ ಆಗಿತ್ತು. ಇವನ್ ಈ ಪ್ರೊಟೆಸ್ಟ್ ನಲ್ಲೂ ಕೂಡ ಸುಮಾರು 500ಕ್ಕೂ ಹೆಚ್ಚು ಜನರನ್ನ ಕೊಲೆ ಮಾಡಲಾಗುತ್ತೆ. ಆದ್ರೂ ಯಾವುದೇ ಒಂದು ಎಂಡ್ ಆಫ್ ಕನ್ಕ್ಲೂಷನ್ ಅಂತ ಹೇಳಿ ಇಲ್ಲೂ ಕೂಡ ಜನರಿಗೆ ಸಿಕ್ಕಿರ್ಲಿಲ್ಲ. ಅವರನ್ನ ಹೆದರಿಸಿ ಜೈಲಿಗೆ ಅಟ್ಟಿ ಅವ್ರನ್ನ ಕಂಟ್ರೋಲ್ ಮಾಡ್ಲಾಗತ್ತೆ. ನೋಡಿ, ಈ ತರದ ಪ್ರೊಟೆಸ್ಟ್ ಗಳನ್ನ, ಹ್ಯೂಮನ್ ರೈಟ್ಸ್ ರೂಲ್ಸ್ ಗಳನ್ನ ಇವರು ಫಾಲೋ ಮಾಡ್ತಿಲ್ಲ ಅಂತ ಹೇಳಿ ಬೇರೆ ಬೇರೆ ದೇಶಗಳು ಇವ್ರ ಮೇಲೆ ಕಂಟಿನ್ಯೂಸ್ಲಿ ಟ್ಯಾರಿಫ್ ಆಗ್ಲಿ, ಎಕನಾಮಿಕ್ ಸ್ಯಾಂಕ್ಷನ್ ಆಗ್ಲಿ ಹಾಕ್ತಾನೆ ಬರ್ತಾ ಇದ್ದಾರೆ. ಸೊ ಅದರಿಂದಾಗಿ ಆ ದೇಶದ ಎಕಾನಮಿ ಒಂದು ಕಂಪ್ಲೀಟ್ ಕೊಲ್ಯಾಪ್ಸ್ ಅನ್ನೋದಕ್ಕೆ ಬಂದು ನಿಂತಿದೆ. ನೋಡಿ, ಇವತ್ತು ಇರಾನ್ ನ ಕರೆನ್ಸಿ ವ್ಯಾಲ್ಯೂ ಎಷ್ಟರ ಮಟ್ಟಿಗೆ ಕೊಲ್ಯಾಪ್ಸ್ ಆಗಿದೆ ಅಂದ್ರೆ, ನೀವೇನಾದ್ರೂ ₹1 ಇಂಡಿಯಾನಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ ಅದೇ ₹1 ಇವತ್ತು ಇರಾನ್ ನಲ್ಲಿ $11,700 ಸಮ ಆಗಿದೆ. ಇನ್ನ ಅದನ್ನ $1 ಕಂಪೇರ್ ಮಾಡೋದಾದ್ರೆ ಸುಮಾರು $10,55,000 ಅದು ಸರಿ ಆಗುತ್ತೆ. ಅಲ್ಲಿರುವಂತಹ ಜನರಿಗೆ ಒಂದು ಹೊತ್ತಿನ ಊಟನೂ ಕೂಡ ಅಫೋರ್ಡ್ ಮಾಡೋದು ಕಷ್ಟ ಆಗ್ತಿದೆ. ಅವರು ಸಂಪಾದನೆ ಮಾಡಿದಂತಹ ಪ್ರತಿಯೊಂದು ದುಡ್ಡು ಏನಿದೆ, ಪ್ರತಿಯೊಂದು ಆಸ್ತಿಗಳು ಏನಿದಾವೆ, ಅದೆಲ್ಲದನ್ನು ಕೂಡ ಇವತ್ತು ಯಾವುದೇ ವ್ಯಾಲ್ಯೂ ಇಲ್ಲ ಅನ್ನೋ ತರ ಆಗಿದೆ. ಸೊ ಈ ಎಲ್ಲಾ ಕಾರಣಗಳು 2025 ಡಿಸೆಂಬರ್ ನಿಂದ ಮತ್ತೊಂದು ಬಾರಿ ಅಲ್ಲಿ ಒಂದು ಪ್ರೊಟೆಸ್ಟ್ ನ ಸ್ಟಾರ್ಟ್ ಆಗೋ ತರ ಮಾಡಿದಾವೆ. ಇವನ್ ಈ ದಿನದವರೆಗೂ ಕೂಡ ಸುಮಾರು 2,600 ಜನಕ್ಕೂ ಹೆಚ್ಚಿನ ಜನರು ಅಲ್ಲಿ ಸಾವನ್ನಪ್ಪಿದ್ರೆ 20,000ಕ್ಕಿಂತನೂ ಹೆಚ್ಚಿನ ಜನರನ್ನ ಇರಾನ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಎಷ್ಟೋ ಜನರನ್ನ ನೇರವಾಗಿ ಶೂಟ್ ಮಾಡ್ತಾ ಇದ್ದಾರೆ ಪ್ರೊಟೆಸ್ಟ್ ಮಾಡ್ತಿರೋರ್ನ ಅಂತಾನು ಕೂಡ ನ್ಯೂಸ್ ಗಳು ಬರ್ತಿದಾವೆ. ಅಲ್ಲಿನ ಸರ್ಕಾರ ಇದನ್ನ ವಿರೋಧ ಮಾಡ್ತಾ ಇದೆ. ನಾವು ಜಸ್ಟ್ ಕಂಟ್ರೋಲ್ ಮಾಡ್ತಾ ಇದೀವಿ, ಬೇರೆ ಬೇರೆ ದೇಶಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾವೆ, ಇದೊಂದು ಫಂಡೆಡ್ ಪ್ರೊಟೆಸ್ಟ್ ಅಂತಾನು ಕೂಡ ಅಲ್ಲಿ ಗೌರ್ಮೆಂಟ್ ಹೇಳ್ತಾ ಇದೆ. ಅಮೆರಿಕ ಇದನ್ನ ನೇರವಾಗಿ ವಿರೋಧ ಮಾಡಿದೆ. ಆಗ್ತಿರುವಂತಹ ಕೊಲೆಗಳನ್ನ ಅಲ್ಲಿನ ಸರ್ಕಾರ ಕಂಟ್ರೋಲ್ ಮಾಡಬೇಕು, ಇಲ್ಲ ಅಂದ್ರೆ ಮುಂದೆ ಬರುವಂತಹ ಕಾನ್ಸಿಕ್ವೆನ್ಸಸ್ ಗಳನ್ನ ಎದುರಿಸಬೇಕಾಗತ್ತೆ ಅಂತ ಹೇಳಿ. ಅಂಡ್ ಇದು ಇರಾನ್ ನ ಇಂಟರ್ನಲ್ ಪ್ರೊಟೆಸ್ಟ್ ಆಗಿರೋದ್ರಿಂದಾಗಿ ಇಂಡಿಯಾದ ಕಡೆಯಿಂದ ಯಾವುದೇ ತನ್ನದಂತಹ ರೆಸ್ಪಾನ್ಸ್ ಅಂತ ಬಂದಿಲ್ಲ. ಬಟ್ ಅಲ್ಲಿರುವಂತಹ ಇಂಡಿಯನ್ ಸಿಟಿಸನ್ಸ್ ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಇವ್ಯಾಕ್ಯುವೇಟ್ ಮಾಡೋದಕ್ಕೋಸ್ಕರ ನಮ್ಮಲ್ಲಿ ಪ್ಲಾನ್ ಕೂಡ ಮಾಡ್ತಿದ್ದಾರೆ. ಇನ್ನ ಈಗ ನಡೀತಿರುವಂತಹ ಒಂದು ಪ್ರೊಟೆಸ್ಟ್ ಆಗಿರ್ಬೋದು, ಅಥವಾ ಇನ್ ಕೇಸ್ ಏನಾದ್ರೂ ಆ ಒಂದು ದೇಶದ ಮೇಲೆ ಅಂದ್ರೆ ಇರಾನ್ ಮೇಲೆ ಅಮೆರಿಕ ಏನಾದ್ರೂ ಕಂಟ್ರೋಲ್ ತಗೊಂಡ್ರೆ ಇಂಡಿಯಾಗೆ ಲಾಸ್ ಆಗುತ್ತಾ ಅಂತ ನೀವು ಯೋಚನೆ ಮಾಡಿದ್ರೆ ನೋಡಿ, ಹೌದು, ಈಗ ಆಗ್ತಿರೋ ಪ್ರೊಟೆಸ್ಟ್ ಇಂದ ಆಗ್ಲಿ ಮತ್ತೆ ಇನ್ ಕೇಸ್ ಏನಾದ್ರೂ ಬೇರೆ ಯಾವುದೇ ದೇಶಗಳು ಅವ್ರ ಮೇಲೆ ದಂಡೆತ್ತೋಗಿ ಅದನ್ನ ಕಂಟ್ರೋಲ್ ಮಾಡಿದ್ರು ಕೂಡ ಇಂಡಿಯಾಗೆ ತುಂಬಾನೇ ಲಾಸ್ ಆಗುತ್ತೆ. ನಾವು ಇರಾನ್ ನ ಪೋರ್ಟ್ ಒಂದ್ರ ಮೇಲೆ ಸುಮಾರು $370 ಮಿಲಿಯನ್ ಇನ್ವೆಸ್ಟ್ಮೆಂಟ್ ನ ಮಾಡಿದೀವಿ. ನಮ್ಗೆ ಇರಾನ್ ಮತ್ತೆ ಅಫ್ಘಾನಿಸ್ತಾನ್ಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ ಹೆಲ್ಪ್ ಆಗ್ಬೇಕು ಅಂತ ಹೇಳಿ. ಇವನ್ ಆ ಒಂದು ಪೋರ್ಟ್ ನ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಕೂಡ ಇಂಡಿಯಾಗೆ ಕೊಡೋದ್ರ ಬಗ್ಗೆ ಮಾತುಕತೆ ಆಗಿತ್ತು. ಈ ಇರಾನ್ ನ ಚಬಹಾರ್ ಪೋರ್ಟ್ ಗೆ ಏನಾದ್ರೂ ನಮ್ಗೆ ಎಕ್ಸಸ್ ಇಲ್ಲ ಅನ್ನೋದಾದ್ರೆ ನಾವು ಅಫ್ಘಾನಿಸ್ತಾನ್ಗೆ ಎಕ್ಸ್ಪೋರ್ಟ್ ಮಾಡ್ತಿರುವಂತಹ ವಸ್ತುಗಳಿಗೆ ನಾವು ಒಂದು ಡಿಫರೆಂಟ್ ರೂಟ್ ನ ಕಂಡಿಡ್ಕೋಬೇಕಾಗತ್ತೆ. ಬಿಕಾಸ್ ನಾವು ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ವಾಟರ್ಸ್ ನ ಕ್ರಾಸ್ ಮಾಡ್ಕೊಂಡು ಅಲ್ಲಿ ಹೋಗ್ಬೇಕಾಗತ್ತೆ. ಅಂಡ್ ಅದರೊಟ್ಟಿಗೆ ಇರಾನ್ ನ ಮೇಲೆ ಏನಾದ್ರೂ ಅಮೆರಿಕದ ಕಂಟ್ರೋಲ್ ಜಾಸ್ತಿ ಆದ್ರೆ ಗ್ಲೋಬಲಿ ಫ್ಯೂಲ್ ನ ಪ್ರೈಸ್ ಏನಿದೆ ಅದು ಮತ್ತೆ ಜಾಸ್ತಿ ಆಗುತ್ತೆ. ಇನ್ನು ನನ್ನ ಒಪಿನಿಯನ್ ಗೆ ಬರೋದಾದ್ರೆ ನನ್ನ ಪ್ರಕಾರ ಈ ದೇಶಕ್ಕೆ ಒಬ್ಬ ಡೆಮೋಕ್ರೆಟಿಕಲಿ ಒಂದು ಒಳ್ಳೆ ಲೀಡರ್ ನ ಅವಶ್ಯಕತೆ ಇದೆ. ಅದರೊಟ್ಟಿಗೆ ಅಲ್ಲಿರುವಂತಹ ಜನರು ಅಲ್ಲಿರುವಂತಹ ರಿಸೋರ್ಸ್ ಗಳನ್ನ ಯೂಸ್ ಮಾಡಿಕೊಂಡು ತಮ್ಮ ದೇಶವನ್ನ ಒಂದು ಸದೃಢ ದೇಶವನ್ನಾಗಿ ಬದಲಾಯಿಸ್ಕೋಬೇಕು ಅನ್ನೋದು ನನ್ನ ಅನಿಸಿಕೆ. ನೋಡಿ, ಯಾವುದೇ ದೇಶ ಒಂದು ದೇಶಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಆಗ್ಲಿ ಅಥವಾ ಒಂದು ದೇಶಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಆಗ್ಲಿ ಬಂದು ಮೊದಲು ಸೇರ್ಕೋತಾರೆ. ಆಮೇಲೆ ಆ ದೇಶದಲ್ಲಿ ಇರುವಂತಹ ಬೆಲೆ ಬಾಳುವ ಏನೇನು ಸಂಪತ್ತಿರುತ್ತೆ ಅದೆಲ್ಲದನ್ನು ಕೂಡ ದರೋಡೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇತಿಹಾಸದಲ್ಲಿ ಆ
ತರದ ಎಷ್ಟೋ ಘಟನೆಗಳು ನಮ್ಗೆ ಎಕ್ಸಾಂಪಲ್ ಆಗಿದಾವೆ. ಸೊ ಹಾಗಾಗಿ ಈ ದೇಶಕ್ಕೆ ಸದ್ಯಕ್ಕೆ ಒಂದು ಒಳ್ಳೆ ನಾಯಕತ್ವದ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ನೋಡಿ, ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಲಿ, ಅಲ್ಲಿರುವಂತಹ ಸಾವು ನೋವುಗಳ ಸಂಖ್ಯೆ ಕಡಿಮೆ ಆಗ್ಲಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಅಂಡ್ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ನಮ್ಮ ಚಾನಲ್ ನ ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇದೇ ತರದ ಬೇರೆ ಬೇರೆ ವಿಷಯಗಳೊಟ್ಟಿಗೆ ನಿಮ್ ಮುಂದೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.